ಓಂ ಗುರುದ್ಯೋ ನಮಃ. ಮಾನ್ಯ ಬಂಧುಗಳೇ ನಮಸ್ಕಾರ. ವಾಸ್ತು ಬೈ ಅಶೋಕ್ ರಾವ್, ವಾಸ್ತು ತಜ್ಞರು. ಮತ್ತೆ ಇನ್ನೊಂದು ಸಂಚಿಕೆ ಬರ್ತಾ ಇರೋ ಉದ್ದೇಶ ಬಂದು ಆಯಗಳಲ್ಲಿ 8 ಆಯಗಳಲ್ಲಿ 4 ಉತ್ತಮ ಆಯ, 4 ಮಧ್ಯಮ ಆಯ. ಆ ಮಧ್ಯಮ ಆಯದ ಬಗ್ಗೆ ತಿಳಿಸ್ಕೊಡ್ಲಿಕ್ಕೆ. ಆ ಮಧ್ಯಮ ಆಯ 6ನೇ ಅಂದ್ರೆ ಸಮಸಂಖ್ಯೆಯ ಆಯ. 6 ಬಂದಾಗ ಅಂದ್ರೆ 9ರಿಂದ ಗುಣಿಸಿ 8ರಿಂದ ಭಾಗಿಸಿದಾಗ ಆ ಬರುವಂತ ಶೇಷ ಸಂಖ್ಯೆ 6 ಆದ್ರೆ ಅದನ್ನ ನಾವು ಖರಾಯ ಅಂತ ತಿಳ್ಕೊಳ್ಬೇಕು. ಅದನ್ನ ಗಮನದಲ್ಲಿ ಇಟ್ಕೊಳ್ಳಿ. ಹಾಗಿದ್ದಾಗ 9ರಿಂದ ಗುಣಿಸಿ 8ರಿಂದ ಭಾಗಿಸಿದಾಗ ಆ ಒಂದು ಆಯ ಬಂತು ಅಂದ್ರೆ ಅದನ್ನ ಖರಾಯ. ಆ ಖರಾಯಕ್ಕೆ ಧನ ಇರೋದಿಲ್ಲ, ಋಣ ಜಾಸ್ತಿ ಇರ್ತದೆ. ಅದಕ್ಕೆ ಯಾವುದೇ ದಿಕ್ಪಾಲಕರು, ಗ್ರಹಾಧಿಪತಿಗಳು ಇರೋದಿಲ್ಲ. ಯಾವಾಗ ಗ್ರಹಾಧಿಪತಿಗಳು ಇರೋದಿಲ್ವೋ ನಮಗೆ ರಕ್ಷಣೆ ಕಡಿಮೆ ಆಗುತ್ತೆ. ಹಾಗಿದ್ದಾಗ ಇವತ್ತಿನ ಈ ವಿಶೇಷ ಸಂಚಿಕೆಯೊಳಗೆ ನಿಮಗೆ, ಯಾಕೆಂದ್ರೆ ಗೊತ್ತಿಲ್ಲದೆ ಕೆಲವರು ಆಯವನ್ನ ನಿಮ್ಮ ಕ್ಷೇತ್ರದಲ್ಲಿ ಅಲ್ಲಿ ಯಾರೋ ಪೂಜ್ಯರು ಇರ್ತಾರೆ. ಹಿಂದೆ ನಮ್ಮ ಬ್ರಾಹ್ಮಣರು ಪೂಜ್ಯರು, ಅವರಿಗೆ ನಮಗೆ ಗುರುಗಳಿದ್ದಾಗೆ ಅವರೆಲ್ಲ, ಅವರಿಂದ ನೀವು ಹಾಕಿಸ್ಕೊಂಡು ಬರ್ತೀರಿ. ಪಾಪ ಅವ್ರಿಗೆ ಗೊತ್ತಿರೋ ವಿದ್ಯೆಯನ್ನು ಎಲ್ಲೂ ಅವರು ಭೇದ ಭಾವ ಮಾಡಲ್ಲ. ನಿಮ್ಮ ಹೆಸರಿಗೆ ತಕ್ಕಾಗಿ ಒಂದು ಆಯವನ್ನ ಮಾಡಿ ಕಳಿಸಿರ್ತಾರೆ. ವೃಷಭ ಏನು ಅಥವಾ ಧ್ವಜ ಏನೋ ಕೊಟ್ಟಿರ್ತಾರೆ. ಬಟ್ ನೀವು ಅದನ್ನ ತಂದುಬಿಟ್ಟು ಈ ಆಯ ಮಾಡುವಂತ ನೀವು ಮೇಸ್ತ್ರಿ ಕಡೆ ಕೊಟ್ಟಾಗ, ಇಂಜಿನಿಯರ್ ಕೊಟ್ಟಾಗ ಅವ್ರೇನ್ ಮಾಡ್ತಾರೆ, ನಿಮಗೆ ಅದನ್ನ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಬೋದು. ಅವಾಗ ಏನಾಗುತ್ತೆ, ಉತ್ತಮ ಆಯ ಬರೋ ಜಾಗದಲ್ಲಿ ಮಧ್ಯಮ ಆಯ ಬಂದ್ರೆ ಸ್ವಾಮೀಜಿಗಳು ಏನು ಮಾಡಕ್ಕಾಗಲ್ಲ, ಆ ಒಂದು ಪೂಜ್ಯರು ಸಹ ಏನು ಮಾಡ್ಲಿಕ್ಕಾಗಲ್ಲ. ಹಾಗಂತ ಆ ಪೂಜ್ಯರದು ತಪ್ಪಲ್ಲ, ಆದ್ರೆ ನಿಮ್ಮ ಎಡವಟ್ಟಿಂದ ಆಗುವಂತ ತಪ್ಪು. ಯಾಕೆಂದ್ರೆ ಮನೆಯನ್ನು ಕಟ್ಟಬೇಕಾದ್ರೆ ಜಾಗೃತರಾಗಿರ್ಬೇಕು. ಇದು ನನ್ನ ಒಂದು ಮನವಿ ನಿಮ್ಮಗಳಲ್ಲಿ. ಯಾಕೆ ಅಂತಂದ್ರೆ ಆ ಮನೆಯಲ್ಲಿ ಇಡೀ ನಿಮ್ಮ ವಂಶಾಭಿವೃದ್ಧಿ ಬೆಳೆಯುವಂತ ಸ್ಥಳ. ನೀವು ಅಲ್ಲಿ ನಿಮ್ಮ ಕಷ್ಟ ಇರಲಿ, ಸುಖ ಇರಲಿ, ನಿಮ್ಮ ಪ್ರತಿಯೊಂದು ಭಾವನೆಗಳನ್ನು ಹಂಚಿಕೊಳ್ಳೋದೇ ನಿಮ್ಮ ಮನೆ ಒಳಗಡೆ. ಹಾಗೆ ಅಂತ ಹೇಳ್ತಾ, ಖರಾಯ ನೋಡಿ, ಖರಾಯ ಅಂದ್ರೆ ಏನು? ನಾನು ಸ್ವಲ್ಪ ಅಕ್ಷರ ತುಂಬಾ ಚೆನ್ನಾಗಿ ಬರೀತೀನಿ, ಆದ್ರೆ ನನಗೆ ಇದಿಲ್ಲ. ಖರಾಯವನ್ನ ಕತ್ತೆಗೆ ನಾವು ಹೋಲಿಸ್ತೀವಿ. ಯಾಕೆಂದ್ರೆ ಕತ್ತೆ ಪಾಪ ಶ್ರಮದ ಪ್ರಾಣಿ. ಆ ಪ್ರಾಣಿಗೆ ಏನು ಗೊತ್ತು, ಒಂದು ದಡದಿಂದ ಮತ್ತೊಂದು ದಡಕ್ಕೆ ಭಾರವನ್ನು ಹೊತ್ಕೊಂಡು ಹೋಗ್ಲಿಕ್ಕೆ ಗೊತ್ತು, ಆದ್ರೆ ಶ್ರಮ ಪಡ್ತದೆ, ಬಟ್ ಸುಖ ಪಡಲ್ಲ. ಕತ್ತೆಗೂ ಕುದುರೆಗೂ ವ್ಯತ್ಯಾಸ ಏನು? ಕತ್ತೆ ಭಾರವನ್ನು ಹೊರ್ತದೆ, ಅದು ತಿನ್ಬೇಕಾದ್ರೆ ಕಸ ಕಡ್ಡಿ ಮೇಯ್ಕೊಂಡು ಬರ್ತದೆ. ಅದೇ ಕುದುರೆ ಓಟವನ್ನು ಮಾಡ್ತದೆ, ಅಂದ್ರೆ ರೇಸಲ್ಲಿ ಓಡ್ತದೆ. ಅದನ್ನ ಚೆನ್ನಾಗಿ ಆ ಮನೆಯ ಮಾಲೀಕ, ಆ ಕುದುರೆಯ ಮಾಲೀಕ ಅದನ್ನ ಚೆನ್ನಾಗಿ ಮೈಯನ್ನೆಲ್ಲ ಚೆನ್ನಾಗಿ ಇದನ್ನ ಮಸಾಜ್ ಮಾಡಿ ಅದಕ್ಕೆ ಹುಳ್ಳಿ ಕಟ್ತಾರೆ. ಯಾಕೆಂತಂದ್ರೆ ಕತ್ತೆಗೂ ಕುದುರೆಗೂ ಇರುವ ವ್ಯತ್ಯಾಸ. ಹಾಗಾದಾಗ ಪಾಪ ಅದ್ರದ್ದು ತಪ್ಪಲ್ಲ, ನಮ್ಮ ಕೆಲಸಗಳನ್ನು ಮಾಡಿಕೊಡ್ತದೆ. ಹಾಗಿದ್ದಾಗ ಆದ್ರೆ ಈ ಖರಾಯದಲ್ಲಿ ಮನೆಯನ್ನ ಕಟ್ಟಿ ಮಾನವರು ತನ್ನ ಜೀವನವನ್ನು ಕಟ್ಟಿಕೊಳ್ಳಿಕ್ಕೆ ಯೋಗ್ಯವಾದಂತ ಆಯ ಅಲ್ಲ. ನೋಡಿ, ಖರಾಯ ಮನುಷ್ಯರು ಅಂದ್ರೆ ಈ ಖರಾಯದಲ್ಲಿ ಯಾವ ತರ ಪರಿಸ್ಥಿತಿ ಅಂತಂದ್ರೆ, ತನ್ನ ದೇಹವನ್ನ ಅವರು ದಂಡಿಸಿ ದುಡಿಮೆ ಮಾಡುವಂಥವ್ರಿಗೆ ಅಥವಾ XYZ ಕೆಲಸ ಮಾಡುವಂಥವ್ರು, ಅಂದ್ರೆ ಆ ಒಂದು ಇದರಲ್ಲಿರೋರಿಗೆ ಅವ್ರಿಗೆ ಅದರಲ್ಲೇ ಖುಷಿ, ಚಂಚಲ ಮನಸ್ಸಿನ ಸ್ವಭಾವ. ಈ ಆಯದಲ್ಲಿ ಮನೆಯನ್ನು ಕಟ್ಟೋದ್ರಿಂದ ನಿಮಗೆ ಧನಧಾನ್ಯ ಸಂಪತ್ತಿನಲ್ಲಿ ಶೂನ್ಯ. ನೀವು ಏನನ್ನು ಗಳಿಸಕ್ಕಾಗಲ್ಲ. ಬೇರೆಯವರ ಅಡಿಯಾಳಾಗಿ ಕೆಲಸ ಮಾಡಬೇಕಾಗುತ್ತೆ. ಜೀತ ಪದ್ಧತಿ ಮಾಡ್ದ ಅಂತ ಹೇಳ್ತಾರೆ. ಸಾರಿ, ಕ್ಷಮಿಸಿ ಈ ಅರ್ಥಕ್ಕೆ, ಈ ಮಾತಿಗೆ. ಅಂದ್ರೆ ಒಬ್ಬರ ಅಡಿಯಾಳಾಗಿ ಕೆಲಸ ಮಾಡಬೇಕಾಗುತ್ತೆ. ನಿಮಗೆ ನೆಮ್ಮದಿ ಶಾಂತಿ ಇರಲ್ಲ. ನೀವು ಒಂದು ಜಾಗದಲ್ಲಿ ನೆಲೆ ಊರ್ಲಿಕ್ಕಾಗಲ್ಲ. ನಿಮ್ದು ಏನಾದ್ರೂ ಇದ್ರೂ ಒಂದ್ ದಿವಸ ನೀವು ಮಾರ್ಕೊಂಡು ಹೊರಟೋಗ್ತೀರಿ ಸಾಲಬಾಧೆಗಳಿಂದ, ಅಥವಾ ನಿಮಗೆ ಶತ್ರುಗಳು ಕ್ರಿಯೇಟ್ ಆಗ್ತಾರೆ. ಮನಸ್ಸು ಯಾವಾಗಲೂ ಚಂಚಲ ಸ್ವಭಾವ ಆಗಿರ್ತದೆ. ಹಾಗಿದ್ದಾಗ ಇಂಥ ಆಯದಲ್ಲಿ ಬೇಡ. ಯಾಕೆಂದ್ರೆ ನಾನು ತಿಳಿಸ್ಕೊಟ್ಟಾಗಿ ಈ ಆಯದಲ್ಲಿ ಯಾವುದೇ ಗ್ರಹಾಧಿಪತಿಗಳು ಇರೋದಿಲ್ಲ. ಇದು ಹೆಚ್ಚು ಬಲವನ್ನು ತಂದುಕೊಡಲ್ಲ, ನಿಮಗೆ ದರಿದ್ರತನವನ್ನು ತಂದುಕೊಡ್ತದೆ, ಧನ ಹಾನಿ ಆಗ್ತದೆ, ಯಾವಾಗಲೂ ನಿಮ್ಮ ಸಮಸ್ಯೆಗಳು ಜಾಸ್ತಿ ಆಗ್ತಾ ಇರ್ತದೆ. ಗೊತ್ತಿಲ್ಲ, ನಾನು ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ದೆ ನಾನು. ಯಾಕೆಂತಂದ್ರೆ ಈ ತರ ಸಮಸ್ಯೆಗಳಿದ್ದ ಇಂಥ ಆಯದಲ್ಲಿ ಮನೆ ಕಟ್ಟುವಾಗ ನೀವು ಸಮಸ್ಯೆಗಳನ್ನು ಹೆದರ್ಸ್ಬೇಕಾದಂತ ಪರಿಸ್ಥಿತಿಗಳು ಬರ್ತದೆ. ಹಾಗಾಗಿ ಇಂಥ ಆಯದಲ್ಲಿ ಮನೆ ಬೇಡ. ಕಟ್ತೀರಾ, ಒಳ್ಳೆ ಆಯದಲ್ಲಿ ಕಟ್ಟಿ. ನಿಮ್ಮ ಮಕ್ಕಳಿಗೆ ಒಳ್ಳೆ ಅಭಿವೃದ್ಧಿ ಕಾಣಬೇಕು. ನಿಮ್ಮ ಮಕ್ಕಳನ್ನ ಎಷ್ಟು ದಿವಸ ಅಂತ ನೀವು ಒಂದು ಇದರಲ್ಲಿ ನೋಡ್ಲಿಕ್ಕಾಗುತ್ತೆ. ಅವರು ಸಹ ಉನ್ನತ ಸ್ಥಾನಕ್ಕೆ ಹೋಗ್ಬೇಕು, ಪ್ರತಿಯೊಬ್ಬರು ಉನ್ನತ ಸ್ಥಾನಕ್ಕೆ ಹೋಗ್ಬೇಕು. ಹಾಗೆ
ಆ ಒಂದು ಆಯದಲ್ಲಿ ಮನೆಯನ್ನು ಕಟ್ಟಿದ್ರೆ ಯಾವುದೇ ಉನ್ನತ ಸ್ಥಾನಕ್ಕೆ ಹೋದ್ರೂ ಒಂದ್ ವೇಳೆ ನಿಮ್ಮ ಏನೋ ಇದಿದ್ರು ಪರಿಪೂರ್ಣವಾದಂಥ ಸುಖವನ್ನ ಅನುಭವಿಸ್ಲಿಕ್ಕಾಗಲ್ಲ. ಕಲಹ, ಶತ್ರುತ್ವ, ಜನರ ಮಧ್ಯೆ ನಿಮ್ಮನ್ನ ಗುರುತಿಸಲ್ಲ, ಜನ ನಿಮ್ಮನ್ನು ಗುರುತಿಸಲ್ಲ, ನಿಮಗೆ ಕೆಲಸ ಮಾಡಿಸ್ಕೊಳ್ತಾರಷ್ಟೇ. ನಿಮ್ಮನ್ನು ಯಾರೂ ಅವರು ಗುರುತಿಸೋದಿಲ್ಲ, ನಿಮಗೆ ಸಮಾಜದಲ್ಲಿ ಸಿಗಬೇಕಾದಂಥ ಸ್ಥಾನಮಾನ ಗೌರವ ಸಿಗೋದಿಲ್ಲ. ಹಾಗಿದ್ದಾಗ ಇಂಥ ಆಯದಲ್ಲಿ ಬೇಡ, ಉತ್ತಮ ಆಯದಲ್ಲಿ ಕಟ್ಟಿ. ಯಾಕೆಂದ್ರೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, 8 ಆಯಗಳಲ್ಲಿ 4 ಉತ್ತಮ ಆಯ, 4 ಮಧ್ಯಮ ಆಯಗಳು. ಉತ್ತಮ ಆಯಕ್ಕೆ ಗ್ರಹಾಧಿಪತಿಗಳಿದ್ದಾರೆ, ಮಧ್ಯಮ ಆಯಗಳಿಗೆ ಯಾವುದೇ ಗ್ರಹಾಧಿಪತಿಗಳು ಇರೋದಿಲ್ಲ. ಹಾಗಿದ್ದಾಗ ಕೆಲವರು ಗೊತ್ತಿಲ್ಲದೆ ಕಟ್ಟಿ ಎಡವಟ್ ಮಾಡಿಕೊಂಡು ಆಮೇಲೆ ಹೇಳ್ತಾರೆ, ಸರ್ ಪರಿಹಾರಕ್ಕೆ ಏನಾದರೂ ಇದೆಯಾ? ಯಾಕೆ ಅಂತಂದ್ರೆ ಇಂಥ ಆಯದಲ್ಲಿ ಮನೆಯನ್ನು ಕಟ್ಟಿದವರು ಸ್ವಲ್ಪ ತಪ್ಪು ಕೆಲಸಗಳನ್ನ ಜಾಸ್ತಿ ಮಾಡ್ತಿರ್ತಾರೆ. ಬೇರೆಯವರಿಗೆ ತೊಂದರೆ ಕೊಡೋದು, ಅಥವಾ ಬೇರೆಯವರಿಂದ ತೊಂದರೆಯನ್ನು ಅನುಭವಿಸೋದು, ಅಥವಾ ಹಣವನ್ನ ದುಡಿದಿದ್ದ ಹಣವನ್ನು ಕಳ್ಕೊಳ್ಳೋದು, ಜೂಜಾಟಿಕೆಯನ್ನು ಆಡೋದು, ಚಂಚಲ ಮನಸ್ಸಿನ ಸ್ವಭಾವದವರಾಗ್ಬಿಡ್ತಾರೆ. ಮಕ್ಕಳು ಹೇಳಿದ ಮಾತು ಕೇಳಲ್ಲ, ತಂದೆ ತಾಯಿನ ಧಿಕ್ಕರಿಸಿ ಅವ್ರ ಇಷ್ಟ ಬಂದವ್ರ ಜೊತೆ ಓಡೋಗೋದು, ಅಥವಾ ಅವ್ರ ಇಷ್ಟ ಬಂದವ್ರ ಕಟ್ಕೊಂಡು ಮದುವೆ ಆಗೋದು, ಅಥವಾ ಮನೆಗೆ ಮಾದರಿ ಆಗೋದಿಲ್ಲ, ಪ್ರಪಂಚಕ್ಕೂ ಮಾದರಿ ಆಗಲ್ಲ. ಇವರು ವಾರ್ನಿಂಗ್ ಪೀಸ್ ಆಗ್ಬಿಡ್ತಾರೆ ಮನೆಗೆ. ಪಾಪ ಹೆತ್ತಂತ ತಂದೆ ತಾಯಿಗಳು, ನನ್ನ ಮಗ ಯಾಕೆ ಹಿಂಗಾದ, ನನ್ನ ಮಗನಿಗೆ ಯಾಕೆ ಈ ಸಮಸ್ಯೆ, ನಾನು ಇಂಥ ಮಗನಿಗೆ ಯಾಕೆ ಜನ್ಮ ಕೊಟ್ಟೆ ಅಂತ ಆ ತಾಯಿ ಒಳಗಡೆನೆ ಪಾಪ ನೋವು ಅನುಭವಿಸ್ತಾ ಇರ್ತಾರೆ. ತಂದೆ ಹೇಳ್ಕೊಳ್ಲಿಕ್ಕಾಗಲ್ಲ, ಬಟ್ ತಾಯಿಗೆ ನೋವು ಜಾಸ್ತಿ ಆಗ್ತಿರ್ತದೆ. ಹಾಗಿದ್ದಾಗ ಇದಕ್ಕೆಲ್ಲ ಕಾರಣ ಅವರಲ್ಲ, ನಮ್ಮ ಮಕ್ಕಳಲ್ಲ, ಬಟ್ ನಾವು ಮನೆಯನ್ನ ಕಟ್ಟಬೇಕು. ನಿಮ್ಗೆ ಸಿಕ್ತ ನಿವೇಶನ ಇರಲಿ. ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂದ್ರೆ, ಒಂದು 30-40 ಸೈಟ್ ಅಲ್ಲ ಅದನ್ನು ನೀವು ನಿವೇಶನ ತೆಗೆದುಕೊಂಡಾಗ ಆ ನಿವೇಶನ ಪರಿಪೂರ್ಣವಾಗಿ ನೀವು ಆಯವನ್ನ ಮಾಡಿ, ವಾಸ್ತುವನ್ನ ಮಾಡಿ, ದಿಕ್ಕಿಗೆ ಅನುಗುಣವಾಗಿ ನೀವು ಮನೆ ಕಟ್ಟಿಕೊಂಡು ಸಮೃದ್ಧಿ ಜೀವನವನ್ನು ಮಾಡಬಹುದು. ಎಷ್ಟೋ ಕಡೆ ನಿಮ್ಮನ್ನ ಬಡತನ ಕಾಡ್ತಾ ಇರ್ತದೆ, ಅವಲತನ ಕಾಡ್ತಾ ಇರ್ತದೆ, ಒಂದು ಸ್ಥಿರವಾದ ಉದ್ಯೋಗನೂ ನಿಮ್ಮ ಜೊತೆಯಲ್ಲಿ ಇರೋದಿಲ್ಲ. ಇದ್ರೂ ಅದನ್ನ ನೀವು ಟೈಮಲ್ಲಿ ಕಳ್ಕೊಳ್ಬೇಕಾಗತ್ತೆ. ಇಂಥ ಒಂದು ಸನ್ನಿವೇಶಗಳು ಪ್ರಾಪ್ತಿಯಾಗುತ್ತೆ. ದಯಮಾಡಿ ಇಂಥ ಆಯದಲ್ಲಿ ಮನೆಯನ್ನು ಕಟ್ಟಲಿಕ್ಕೆ ಹೋಗಬೇಡಿ ಅಂತ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತೀನಿ. ಯಾರಿಗಾದರೂ ಆ ಥರ ನಿಮಗೆ ಗೊತ್ತಿಲ್ಲ ಅಂತಂದ್ರೆ ನನ್ನನ್ನು ನೇರವಾಗಿ ಬನ್ನಿ, ನನ್ನನ್ನು ಭೇಟಿಯಾಗಿ ಪರಿಪೂರ್ಣ ನಿಮಗೆ ಅದರ ಬಗ್ಗೆ ಅರ್ಥ ಮಾಡಿಸ್ಕೊಡ್ತೀನಿ. ಈ ಪಂಚಭೂತಗಳಲ್ಲಿ ಎಲ್ಲ ಸುಖಗಳನ್ನು ನೀವು ಅನುಭವಿಸ್ಲಿಕ್ಕೆ ನಾವೆಲ್ಲ ಮಾನವರು ಯೋಗ್ಯರು ಅಂತ ಹೇಳ್ತಾ, ಯಾರಿಗೆ ಈ ಸಂಚಿಕೆ ಇಷ್ಟವಾಯಿತು ಪರಿಪೂರ್ಣವಾಗಿ ನೋಡಿ, ಸಮೃದ್ಧಿಯನ್ನು ಪಡಿ. ಇವತ್ತು ನಾವೇನಾಗಿದ್ದೀವೋ ಆಗೋಗಿದ್ದೀವಿ, ಹಿಂದೆ ನಾವೇನಾಗಿದ್ವೋ ಅದು ಬೇಡ, ಬಟ್ ಮುಂದೆ ನಾವೇನಾಗಬೇಕು, ನಮ್ಮ ಮಕ್ಕಳ ಭವಿಷ್ಯ ಏನಾಗಬೇಕು. ಕೆಲವರು ಹೇಳ್ತಾರೆ, ಬಿಡು ಸಾಯ ತನಕ 100 ವರ್ಷ ಬದುಕಿರ್ಬೇಕಂತಾರೆ. ನಾವಂತೂ ಹೋಗ್ಲಿಕ್ಕೆ ಬೇಕು, ನಾನು ಹೋಗ್ಬೇಕು, ಎಲ್ಲರೂ ಹೋಗ್ಲೇಬೇಕು. ಬಟ್ ನಾವೇನ್ ಮಾಡಿಟ್ಟು ಹೋದ್ವಿ ಮುಂದೆ, ನಮ್ಮ ವಂಶಾಭಿವೃದ್ಧಿಗೋಸ್ಕರ, ನಮ್ಮ ಮಕ್ಕಳ ಭವಿಷ್ಯಕ್ಕೋಸ್ಕರ. ಮಕ್ಕಳಿಗೋಸ್ಕರ ಆಸ್ತಿ ಮಾಡಬೇಡಿ. ಆ ಮಕ್ಕಳಿಗೆ ಆಸ್ತಿಯನ್ನ ಹೇಗೆ ಗಳಿಸ್ಬೇಕು, ಸಮಾಜದಲ್ಲಿ ಹೇಗೆ ಮಾದರಿ ವ್ಯಕ್ತಿ ಆಗ್ಬೇಕು ಅನ್ನೋದನ್ನು ಕಲಿಸಿ. ನೀವು ಗಳಿಸಿದ್ದನ್ನ ನೀವು ಅನುಭವಿಸ್ಬೇಕು. ಅಂದ್ರೆ ನಿಮ್ಮ ಹಣ, ನಿಮ್ಮ ಆಸ್ತಿ ಪರರ ಪಾಲಾಗಬಾರ್ದು. ಯಾಕೆಂದ್ರೆ ಒಂದೊಂದು ಟೈಮಲ್ಲಿ ನಾವು ನಮ್ಮ ಆಸ್ತಿ ಪರರ ಪಾಲಾಗುತ್ತೆ, ನಮ್ಮ ಹಣ ಪರರ ಪಾಲಾಗುತ್ತೆ. ಹಾಗಿದ್ದಾಗ ದಯಮಾಡಿ ಇಂತಹ ಸನ್ನಿವೇಶಗಳಿಗೆ ಎಡೆ ಮಾಡಿ ಕೊಡಬೇಡಿ ಅಂತ ಹೇಳ್ತಾ, ಖರಾಯವನ್ನು ನಿಷೇಧಿಸಲಾಗಿದೆ ಅಂತ ನನ್ನ ಶಾಸ್ತ್ರದಲ್ಲಿ ನಾನು ನಿಷೇಧ ಮಾಡ್ತೀನಿ. ಯಾರೇ ಬಂದ್ರು ನಿಮಗೆ ಇಷ್ಟು 4 ಉತ್ತಮ ಆಯದಲ್ಲಿ ಕಟ್ಕೊಳ್ಳಿ ಅಂತ ಹೇಳ್ತೀನಿ. ಅವ್ರು ಮನಸ್ಸು ಮಾಡಿದ್ರೆ ಅವ್ರಿಗೇನು ನೋಡಿ, ಶ್ರೀಮಂತಿಗೆ ಯಾರ ಮನೆಯ ಸೊತ್ತಲ್ಲ, ಕರೆಕ್ಟಾ? ಆಸ್ತಿ ಎಷ್ಟೋ ಜನ ನೋಡಿ, ಶೇಕಡವಾರು ಲೆಕ್ಕ ಹಾಕಿದ್ರೆ ಪ್ರಪಂಚದ ಒಂದು 75-80 ಭಾಗ ಆಸ್ತಿಯನ್ನ ಯಾರು 15, 20, 25 ಭಾಗದವರು ಆಳ್ತಾ ಇದ್ದಾರೆ. ಅಂದ್ರೆ ಅವ್ರ ಹತ್ರ ಹಣ ಇದೆ, ಅಧಿಕಾರ ಇದೆ, ಆಸ್ತಿಗಳಿದೆ, ತುಂಬಾ ಇದೆ. ಆದ್ರೆ ನಮ್ಮ ಹತ್ರ ಒಂದಕ್ಕಿದ್ರೆ ಮತ್ತೊಂದಕ್ಕಿಲ್ಲ. ಕಾರಣ ಏನು? ನಾವು ಮನೆ ಕಟ್ಟುವಂತ ಮನೆ, ನಾವು ವಾಸ ಮಾಡುವಂತ ಮನೆ, ನಾವು ಯೋಚನೆ ಮಾಡುವಂತ ಮನಸ್ಸು, ನಾವು ನಡೆದುಕೊಳ್ಳುವಂತ ನಡತೆ, ಇವೆಲ್ಲ ನಮ್ಮನ್ನ ಬಡತನಕ್ಕೆ ತೆಗೆದುಕೊಂಡು ಹೋಗುತ್ತೆ. ಅಂತ ಒಂದು ಸ್ಥಿತಿಗತಿಗೆ ಯಾರು ಹೋಗ್ಬಾರ್ದು ಅಂತ ನಿಮ್ಗೆ ಯಾರಿಗಾದ್ರೂ ಅನ್ಸಿದ್ರೆ, ಯಾಕೆಂದ್ರೆ ನಾವೆಲ್ಲ ಬಡತನದಲ್ಲೇ ಬಂದವರು. ಹಾಗೆ ನಿಮ್ಮಲ್ಲಿ ಯಾರೋ ಇರ್ತೀರಿ, ನೊಂದಂತವ್ರು ಇರ್ತೀರಿ, ನಂತರ ತುಂಬಾ ಜನ ನೊಂದಿದ್ದೀರಿ. ನಿಮಗೆ ಬನ್ನಿ, ನಿಮ್ಗೆ ಅದ್ರ ಬಗ್ಗೆ ಪರಿಪೂರ್ಣ ಅರ್ಥ ಮಾಡಿಸ್ತೀನಿ. ಅರ್ಥ ಮಾಡಿದ ನಂತರ ನೀವು ಡಿಸೈಡ್ ಮಾಡಿ ಅಂತ ಹೇಳ್ತಾ, ಯಾರು ಈ ಸಂಚಿಕೆಯನ್ನು ನೋಡಿ ಇವತ್ತಿನ ಈ ಸಂಚಿಕೆಯನ್ನ ಗಮನಿಸಿದಿರಿ, ಕೊನೆ ತನಕ ಕೇಳಿಸ್ಕೊಳ್ಳಿ.
ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲನ್ನು. ಆಮೇಲೆ ನೀವು ಅಂದ್ಕೋಬೇಡಿ, ಇವನು ಯಾರಪ್ಪ ಹೊಸ ಮುಖ, ಇಷ್ಟು ದಿವಸ ಯಾರ್ಯಾರೋ ಬಂದು ಹೋಗ್ತಿದ್ರು, ಇವನು ಯಾರೋ ಹುಟ್ಕೊಂಡ ಅಂತ ಅಂದ್ಕೊಳ್ಬೇಡಿ. ಯಾಕೆಂದ್ರೆ ವಿದ್ಯೆ ಭಗವಂತನ ಒಂದು ಸೃಷ್ಟಿ. ಅಂದ್ರೆ ಪ್ರತಿಯೊಬ್ಬರ ಒಂದು ಮೆದುಳಲ್ಲೂ ಆ ವಿದ್ಯೆಯನ್ನು ಆ ಒಂದು ಜ್ಞಾನ ಇರ್ತದೆ. ಆ ವಿದ್ಯೆಯನ್ನು ನಾವು ಕಲ್ತಿರೋ ವಿದ್ಯೆನ 10 ಜನಕ್ಕೆ ಹಂಚಿ ಹೋಗ್ಬೇಕು. ಯಾಕೆಂದ್ರೆ ನಮ್ಮ ಜ್ಞಾನ ನಾವು ಹೋದಾಗ ಸುಟ್ಟು ಹೋಗ್ಬಾರ್ದು, ಮಣ್ಣಲ್ಲಿ ಮಣ್ಣಾಗಬಾರ್ದು. 10 ಜನಕ್ಕೆ ಉಪಕಾರ ಆದರೆ ಆ 10 ಜನದಿಂದ ಒಂದು 100 ಜನಕ್ಕೆ ಉಪಕಾರ ಆಗುತ್ತೆ. ಹಾಗೆ ಸಮಾಜವನ್ನು ಬೆಳವಣಿಗೆ ಮಾಡಲಿಕ್ಕೆ, ಹಾಗೆ ಒಂದು ಒಳ್ಳೆಯ ಒಂದು ಸಮಾಜಕ್ಕೆ ನಾವು ಮಾದರಿಯಾಗೋಣ ಅಂತ ಹೇಳ್ತಾ ಈ ಸಂಚಿಕೆಯನ್ನ ನಾನು ಇಲ್ಲಿ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದ.